ಎಲ್ಲರಿಗೂ ನಮಸ್ಕಾರಗಳು. ನವಿಲು ಪ್ರಬಂಧ. ಈ ನವಿಲು ಪ್ರಬಂಧನ ನೋಡೋದಕ್ಕಿಂತ ಮುಂಚೆ ಪ್ರಬಂಧ ಎಂದರೇನು ಅಂತ ನೋಡೋಣ. ಈ ಪ್ರಬಂಧ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಎಕ್ಸಾಸಿಯಂ ಎಂಬ ಪದದಿಂದ ಬಂದಿದೆ. ಪ್ರಬಂಧ ಇದು ಒಂದು ನಿರ್ದಿಷ್ಟ ವಿಷಯದ ಕುರಿತು ಲೇಖಕರು ತಮ್ಮ ವಾದಗಳನ್ನು, ಊಹೆಗಳನ್ನು ಅಥವಾ ಚಿಂತನೆಗಳನ್ನು ನಿರೂಪಿಸುವಂತಹ ಒಂದು ಬರವಣಿಗೆಯಾಗಿದೆ. ಈಗ ನಾವು ನವಿಲು ಪ್ರಬಂಧನ ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ನವಿಲು ಒಂದು ಸುಂದರವಾದಂತಹ ಪಕ್ಷಿ. ಇದನ್ನು ನಾವು ನಮ್ಮ ರಾಷ್ಟ್ರೀಯ ಪಕ್ಷಿ ಅಂತ ಕರಿತೀವಿ. ಇದನ್ನು ನೋಡೋದಕ್ಕೆ ಅಂತೂ ತುಂಬಾ ಸುಂದರವಾಗಿರುತ್ತೆ. ಇದರ ನೃತ್ಯ ತುಂಬಾ ಚೆನ್ನಾಗಿರುತ್ತೆ. ಇದರ ಗರಿಗಳು ನೋಡೋದಕ್ಕೆ ತುಂಬ ಮನೋಹರವಾಗಿರ್ತವೆ. ಈ ನವಿಲನ್ನು ನಾವು ಅನೇಕ ಹೆಸರುಗಳನ್ನ ಕರಿತೇವೆ. ಶಿಖಿ, ಸಹಸ್ರಾಕ್ಷ ಅಂತ ಹೇಳಿ ಕರಿತೇವೆ. ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಈ ಒಂದು ಪ್ರಬಂಧನ ನೋಡೋಣ. ಮೊದಲೇದಾಗಿ, ನವಿಲು ನಮ್ಮ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ. ಇದು 1963ರಲ್ಲಿ ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿ ಘೋಷಿಸಲ್ಪಟ್ಟಿತು. ನವಿಲು ತನ್ನ ಸುಂದರವಾದ ಗರಿಗಳು ಮತ್ತು ನೃತ್ಯಕ್ಕಾಗಿ ಪ್ರಸಿದ್ಧವಾಗಿದೆ. ಇದರ ಬಣ್ಣದ ಗರಿಗಳು ಎಲ್ಲರ ಮನಸೂರೆಗೊಳ್ಳುತ್ತದೆ. ಇದರ ಸೌಂದರ್ಯ ಮತ್ತು ಶ್ರೇಷ್ಠತೆಯಿಂದಾಗಿ ಹಕ್ಕಿಗಳಲ್ಲಿ ಇದಕ್ಕೆ ವಿಶಿಷ್ಟ ಸ್ಥಾನವಿದೆ. ನವಿಲು ಕೀಟಗಳು, ಬೀಜಗಳು, ಸಣ್ಣ ಸರೀಸೃಪಗಳು ಮತ್ತು ಪ್ರಾಣಿಗಳನ್ನು ತಿನ್ನುತ್ತದೆ. ಮಳೆ ಬರುವ ಮುನ್ನ ನವಿಲು ನೃತ್ಯ ಮಾಡುವುದರಿಂದ ಇದನ್ನು ಮಳೆ ಸೂಚಕ ಪಕ್ಷಿ ಎಂದೂ ಕರೆಯುತ್ತಾರೆ. ಹಿಂದೂ ಸಂಸ್ಕೃತಿಯಲ್ಲಿ ನವಿಲನ್ನು ಸರಸ್ವತಿ ದೇವಿಯ ವಾಹನವಾಗಿ ಪೂಜಿಸಲಾಗುತ್ತದೆ. ಇಂದು ನವಿಲುಗಳು ಅರಣ್ಯನಾಶ, ಬೇಟೆ ಮತ್ತು ಅಕ್ರಮ ವ್ಯಾಪಾರದಿಂದ ಅಪಾಯದಲ್ಲಿವೆ. ನಮ್ಮ ದೇಶದ ಈ ಅಪೂರ್ವ ಪಕ್ಷಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.